ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ಒಂದು ವಿಶೇಷವಾದಂತಹ ತಂಬಿಟ್ಟು ಮಾಡ್ತಾ ಇದ್ದೀನಿ. ಅಂದರೆ ಶಿವರಾತ್ರಿ ಹಬ್ಬ ಈಗ ಹತ್ತಿರ ಬಂತು. ಸೊ ಇದಕ್ಕೆ ಒಂದು ಈಸಿಯಾಗಿ ಹೇಗೆ ತಂಬಿಟ್ಟು ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಇಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಿ 1 ಕಪ್ಪಷ್ಟು, ಹಾಗೆ ಕಡಲೆ ಬೀಜ, ಒಣ ಕೊಬ್ಬರಿ ಮತ್ತು ಎಳ್ಳು, ಬಿಳಿ ಎಳ್ಳು, ಹಾಗೆ 2 ಏಲಕ್ಕಿ. ಇಲ್ಲಿ ಬೆಲ್ಲನ ನೀವು ನೋಡಿ ಹಾಕ್ಕೊಳ್ಳಿ. ಫಸ್ಟು ಬೆಲ್ಲ ಕರಗಿಸ್ಕೋಬೇಕು, ಆ ನಂತರ ನಾವು ತಂಬಿಟ್ಟನ್ನ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ಇಲ್ಲಿ ನಾನು ಬೆಲ್ಲ ಕರಗೋದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಅದನ್ನ ಬಿಸಿ ಆಗೋದಕ್ಕೆ ಬಿಡೋಣ. ತುಂಬ ಕಾಯಿಸೋದು ಬೇಡ, ತುಂಬ ಪಾಕ ಏನು ಬರೋದು ಬೇಡ. ಅದು ಚೆನ್ನಾಗಿ ಕರಗಿ ರಸ ಇದಾಗಬೇಕು, ಅಂದರೆ ಬೆಲ್ಲ ಕರಗಬೇಕು, ಅಷ್ಟು ಕರಗಿದ್ರೆ ಸಾಕು. ಈಗ ನಾನು ಮಿಕ್ಸಿ ಜಾರಲ್ಲಿ ಒಂದೊಂದೇ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋತೀನಿ. ಅಂದರೆ ಫಸ್ಟು ಹುರ್ಗಡ್ಲೆ ಹಾಕ್ಕೋಬೇಕು. ಹುರ್ಗಡ್ಲೆನ ತುಂಬ ನೈಸಾಗಿ ಚೆನ್ನಾಗಿ ಅದನ್ನ ರುಬ್ಕೋಬೇಕು. ಆಮೇಲೆ ಅದನ್ನ ಜರಡಿ ಹಾಡಿ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಇದೊಂದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಬೇರೆ ಎಲ್ಲನೂ ಅತಿ ನುಣ್ಣಗೆ ರುಬ್ಬುವಂಥ ಅವಶ್ಯಕತೆ ಏನೂ ಇಲ್ಲ. ಇದು ಕಡಲೆ ಪಪ್ಪಲ್ಲೇ ಮಾಡ್ತಾ ಇರೋದು. ಅಕ್ಕಿ ಹಿಟ್ಟು ಬಳಸಿ ಕೂಡ ಮಾಡೋರಿದ್ದಾರೆ. ಸೊ ನಾನಿವತ್ತು ಕಡಲೆ ಪಪ್ಪಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆದರೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ತಿನ್ನೋದಕ್ಕೂ, ಹಾಗೆ ಬೇಗ ಮಾಡ್ಕೋಬೋದು. ಸೊ ಹಾಗಾಗಿ ಇವತ್ತು ಕಡಲೆ ಪಪ್ಪಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು. ನೋಡಿದ್ರಲ್ಲಿ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಂತಹ ಕಡಲೆ ಪಪ್ಪನ್ನ ಇವಾಗ ನೀಟಾಗಿ ಜರಡಿ ಹಾಡಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ ಅಂದರೆ ಹುರಿದು ಸಿಪ್ಪೆ ತೆಗೆದು ಇಟ್ಕೋಬೇಕು. ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ಅಂದರೆ ಅದು ಸ್ವಲ್ಪ ತಿಂದಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗಬೇಕು, ಆ ಥರ ತರ್ತರಿಯಾಗಿ ರುಬ್ಕೋಬೇಕು. ಈಗ ಒಣ ಕೊಬ್ಬರಿನೂ ಅಷ್ಟೇ, ನೀವು ಸ್ವಲ್ಪ ಬೇಕು ಅಂದರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ತರ್ತರಿಯಾಗಿ ಅದು ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರೊಳಗಡೆ ಇವಾಗ 2 ಏಲಕ್ಕಿ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಏಲಕ್ಕಿ ಹಾಕೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಆಗಲೇ ಕಡಲೆ ಪಪ್ಪು ಬಂದು ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ನಾವು ಏಲಕ್ಕಿ ಮಾಡಿದಾಗ ಏಲಕ್ಕಿ ಹಾಕಿದಾಗ ಅದಕ್ಕೆ ಅದು ಮ್ಯಾನೇಜ್ ಮಾಡುತ್ತೆ. ಅಂದರೆ ಹೊಟ್ಟೆಲಿ ಯಾವುದೇ ರೀತಿಯ ಹೊಟ್ಟೆ ನೋವು ಆ ಥರ ಎಲ್ಲೂ ಬರಲ್ಲ. ಇವಾಗ ಎಳ್ಳು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಬೆಲ್ಲ ಕರಗಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸೋಸಿ ಸ್ವಲ್ಪನೇ ಹಾಕ್ಕೊಂಡು ಉಂಡೆಗಳು ಅದಕ್ಕೆ ಕಲಿಸ್ಕೊಂಡ್ರೆ ತಂಬಿಟ್ಟು ರೆಡಿ ಆಗುತ್ತೆ. ನಾನು ಆಗಲೇ ಹೇಳ್ದಾಗೆ 10 ನಿಮಿಷದಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು. ಇದು ಶಿವರಾತ್ರಿ ಹಬ್ಬಕ್ಕೆ ಅಂತಂದರೆ ತಂಬಿಟ್ಟೇ ವಿಶೇಷ ಅಲ್ವಾ. ಸೊ ಹಾಗಾಗಿ ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋದನ್ನ ನಾನು ಹೇಳ್ತಾ ಇದ್ದೀನಿ. ಅಕ್ಕಿ ತಂಬಿಟ್ಟು ಮಾಡೋರು ಕೂಡ ಅದನ್ನ ಹುರಿದು ಪೌಡ್ರು ಮಾಡಿಕೊಂಡು ಆಮೇಲೂ ಕೂಡ ಮಾಡ್ತಾರೆ. ಅದನ್ನು ಹುರಕ್ಕಿ ತಂಬಿಟ್ಟು ಅಂತಲೂ ಕೂಡ ಕರಿತೀವಿ. ಬಟ್ ಇಲ್ಲಿ ನಾನು ಕಡಲೆ ಪಪ್ಪಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇವಾಗ ಬೆಲ್ಲನ ಸ್ವಲ್ಪನೇ ಸೋಸ್ಕೊಂಡು ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಆನಂತರ ಕೈಗೆ ಸ್ವಲ್ಪ ತುಪ್ಪ ಸವರಿಸ್ಕೊಂಡು ಉಂಡೆಗಳ ರೂಪದಲ್ಲಿ ಚೆನ್ನಾಗಿ ನಾದ್ಕೊಂಡು ಉಂಡೆಗಳು ಮಾಡ್ಕೋಬೇಕು. ಆವಾಗ ಅದು ಬೇಗ ಒಡೆಯೋದಿಲ್ಲ. ಹಾಗೆ ಬೆಲ್ಲ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಉಂಡೆಗಳನ್ನ ತಯಾರು ಮಾಡ್ಕೊಳ್ಳಿ, ಆವಾಗ ಅದು ಉಂಡೆ ಚೆನ್ನಾಗಿ ನೀಟಾಗಿ ಬರುತ್ತೆ. ಇಲ್ಲಿ ನಾನು ಒಂದು ಸಣ್ಣ ಕಪ್ಪಲ್ಲಿ ನಿಮಗೆ ತೋರಿಸ್ತಾ ಇರೋದು. ಇದು ಒಂದು 5 ಉಂಡೆ ಆಗುತ್ತೆ. ಅಂದರೆ ಮೀಡಿಯಮ್ ಉಂಡೆಗಳಲ್ಲಿ 5 ಉಂಡೆ ಆಗುತ್ತೆ. ಒಂದು 5ರಿಂದ 6 ಅಂದ್ಕೊಳ್ಳಿ, ಅಷ್ಟಾಗುತ್ತೆ. ಬಟ್ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದಕ್ಕೆ ಬೇಕು ಅಂದರೆ ನೀವು 2 ಸ್ಪೂನು ಅಕ್ಕಿನೂ ಕೂಡ ಹುರಿದು ಹಾಕೋಬೋದು. ಅದು ಕೂಡ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಕೂಡ ಹಾಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಹ್ಯಾಪಿ ಶಿವರಾತ್ರಿ.